ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ಕಾಂಪೌಂಡ್ ಹಾಸ್ಪಿಟ್ಲಿಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಸಬ್ ಸೆಂಟ್ರು ಹಾಸ್ಪಿಟ್ಲ್ ಸ್ಯಾಂಕ್ಷನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇದು ಕಾಂಪೌಂಡ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಅದು ಪಂಚಾಯತಿಯವರು ಇದನ್ನು ಕಾಂಪೌಂಡ್ ಹಾಕಿ ಕೊಡಬೇಕು. ಮತ್ತು ಹಾಸ್ಪಿಟ್ಲಲ್ಲಿ ಸರ್ಕಾರದಿಂದ ನಾವು ಈಗ ಸ್ಯಾಂಕ್ಷನ್ ಮಾಡಿದ್ದೀವಿ. ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗ್ತದೆ ಕೆಲಸ. ಈ ರೀತಿಯಾಗಿ ಮತ್ತು ಇನ್ನು ಶಾಂತಿಪುರದಲ್ಲಿ ಕೂಡ ಇವಾಗ ಗುದ್ಲಿ ಪೂಜೆ ಏನಿಲ್ಲ, ಅದು ರಸ್ತೆ ಆಗಿದೆ. ಮತ್ತು ಚೂಡುಸಂದ್ರ ಇವತ್ತು ಕ್ಯಾನ್ಸಲ್ ಆಗಿದೆ. ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣ ಎಲ್ಲ ಮಾಡಿ ಈ ಒಂದು ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ ತುಂಬ ರಸ್ತೆಗಳು ಹಾಳಾಗಿದ್ದಾವೆ. ನನಗೂ ಗೊತ್ತಿದೆ. ಹಂತ ಹಂತವಾಗಿ ಯಾವ್ದು ತುಂಬ ಹೋಗಿದ್ದಾವೆ ಅದಕ್ಕೆ ಮೊದಲನೇ ಆದ್ಯತೆ, ಎರಡನೇ ಆದ್ಯತೆ ಆ ಥರ ಮಾಡಿ ಅಡಗಾರ್ ಕಲ್ಲಳ್ಳಿನಲ್ಲಿ ರೋಡ್ ಪೂಜೆಯನ್ನು ಗುದ್ಲಿ ಪೂಜೆಯನ್ನು ಮಾಡಿದ್ದಾರೆ. ಆಮೇಲೆ ಹಾಸ್ಪಿಟ್ಲದ್ದು ನಮ್ಮ ಬಿ ಶಿವಣ್ಣ ನೇತೃತ್ವದಿಂದ ಹಾಸ್ಪಿಟ್ಲು ಕಟ್ಟಡಕ್ಕೆ ರೆಡಿ ಮಾಡಿದ್ದಾರೆ. ಮತ್ತು ಬಿಲ್ಲಾಪುರ ಗ್ರಾಮ ಪಂಚಾಯತಿಯಿಂದ ಕಾಂಪೌಂಡ್ ಸಹ ಸೇರ್ಪಡೋದಕ್ಕೆ ರೆಡಿ ಮಾಡಿದ್ದಾರೆ. ಇದು ನಮ್ಮ ಬಿ ಶಿವಣ್ಣ ಬಂದಿರೋದ್ರಿಂದ ಭಾಳಷ್ಟೊಂದು ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಾಯಿದ್ದಾರೆ ಬಿ ಶಿವಣ್ಣ ಅವರು. ದಿನ ನಮ್ಮ ಶಾಸಕರ ಅನುದಾನದಲ್ಲಿ ಕಲ್ಲಳ್ಳಿ ಅಡಿಗಾರಿ ಕಲ್ಲಳ್ಳಿ ಗ್ರಾಮದಲ್ಲಿ 1 ಕೋಟಿ ಡಾಂಬರೀಕರಣ ಕಾಂಕ್ರೀಟ್ ರೋಡಕ್ಕೆ ರಸ್ತೆಗೆ ಗುದ್ಲಿ ಪೂಜೆ ಮಾಡಿದ್ದಾರೆ. ಅದು ಸಹ ನೆರವೇರುತ್ತೆ ಇವಾಗ ಸದ್ಯಕ್ಕೆ. ಹಾಗೆಯೇ ಇಲ್ಲಿ ಆಸ್ಪತ್ರೆಗೆ ನಮ್ಮ ಪಂಚಾಯತಿಯಿಂದ ಸುಮಾರು ದಿನಗಳಿಂದ ನೆನಪಿದ್ದಿದ್ದು ಈಗ ಒಂದು ಹಂತಕ್ಕೆ ಬಂದಿದೆ. ಇಲ್ಲಿ ಸ್ವಲ್ಪ ಲಿಟಿಗೇಷನ್ ಇದ್ದ ಕಾರಣ ಕಾಂಪೌಂಡ್ ಹಾಕೋದಕ್ಕೆ ಸ್ವಲ್ಪ ತಡ ಆಯಿತು. ಅದು ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದೇನೋ ಇವಾಗ ಗ್ರಾಮಸ್ಥರೆಲ್ಲ ಸೇರಿ ತೆರವು ಮಾಡಿಕೊಡ್ತೀವಿ ಅಂತ ಹೇಳಿದ್ದೇವೆ. ಅದು ಸುಸರ್ಗವಾಗಿ ಆಗಿದ್ದಲ್ಲಿ ನಾವು ಅತಿ ಜರೂರಾಗಿ ಕಾಂಪೌಂಡ್ ಹಾಕಿ ಹಾಸ್ಪಿಟ್ಲೆ ಗೌರ್ಮೆಂಟ್ ಸರ್ಕಾರದಿಂದ ಹಾಸ್ಪಿಟ್ಲನ್ನು ಮಾಡಿ ಜಿಲ್ಲೆಯ ಜನಗಳಿಗೆ ಅನುಕೂಲವಾಗುವಂತೆ ಮಾಡ್ತಾರೆ. ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಆಗಲೇ ನಮ್ಮ ಪಂಚಾಯತಿ ನಿಧಿಯಿಂದ ಸಹ ಈ ಅಡಗಾರಿಕಲ್ ಗ್ರಾಮಕ್ಕೆ ಸುಮಾರು 1.5 ಕೋಟಿ ರೂಪಾಯಿಗಳನ್ನು ಈ ಸಾಲಿನಲ್ಲಿ ನಾವು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಮುಗಿಸಿಕೊಡ್ತೀವಿ ಅಂತ ಈ ಸಮಯದಲ್ಲಿ ಭರವಸೆಯನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.